ಪ್ರತ್ಯಂಗಿರ ಯಜ್ಞವನ್ನು 2000 ಇಸ್ವಿಯಿಂದಲೂ ಉಪಾಸನೆ ಅಂತ ಹೇಳ್ತೇವೆ. ಉಪಾಸನೆ ಅಂದರೆ ಒಂದನ್ನು ನಾವು ಸರ್ವಸ್ವ ಅಂತ ಹೇಳಿ ಅದಕ್ಕೆ ನಮ್ಮನ್ನು ನಾವು ಶರಣಾಗತಿಯಾಗಿ ಅದನ್ನು ಪ್ರೀತಿಸೋದೇ ಅದೇ ಉಪಾಸನೆ. ಅದು ನಮ್ಮಕ್ಕಿಂತ ದೊಡ್ಡದಾಗಿರಬೇಕು, ನಮ್ಮಕ್ಕಿಂತ ಉತ್ಕೃಷ್ಟವಾಗಿರಬೇಕು. ಅದು ಮನುಷ್ಯ ಆಗ್ಬೋದು ಅಥವಾ ದೇವತೆ ಆಗ್ಬೋದು. ನಾವು ನಮ್ಮನ್ನು ಶರಣಾಗತಿ ಮಾಡಬೇಕಾದ್ರೆ ಅದರಲ್ಲಿ ಒಂದು ಉತ್ಕೃಷ್ಟವಾದಂತಹ ನಮ್ಮಕ್ಕಿಂತ ಬೇರೆದಾದಂಥ ಒಂದು ಶಕ್ತಿ ಅಥವಾ ಪ್ರೀತಿ ಯಾವುದಾದ್ರೂ ಅದರಲ್ಲಿ ಇರಬೇಕು. ಅಂತಹ ಉಪಾಸನೆ ಹೇಳೋದಷ್ಟೇ. ನಮ್ಮನ್ನು ನಾವು ಸರ್ವಸ್ವ ತಾಯಿ ನನಗೆ ನೀನೇ ಗತಿ ಅಂತ ಹೇಳಿ ನಮ್ಮನ್ನು ನಾವು ಅವಳಿಗೆ ಅರ್ಪಣೆ ಮಾಡಿಕೊಳ್ಳೋದೇ ಉಪಾಸನೆ. ಆ ಅರ್ಪಣೆ ಮಾಡಿಕೊಂಡ ಮೇಲೆ ಅವಳು ಪರೀಕ್ಷೆ ಮಾಡ್ತಾ ಹೋಗ್ತಾಳೆ. ಆ ಪರೀಕ್ಷೆಯಲ್ಲಿ ನಾವು ಉತ್ತೀರ್ಣರಾಗ್ತಾ ಹೋದಂಗೆ ನಾವು ಒಂದು ಹಂತಕ್ಕೆ ಬಂದು ಮುಟ್ತೇವೆ. ಈ ರೀತಿಯಾಗಿ 2000 ಇಸ್ವಿಯಿಂದಲೂ ಕೂಡ ನಾವು ಈ ಪ್ರತ್ಯಂಗಿರ ಮಹಾಯಜ್ಞವನ್ನು ಪ್ರತಿ ಅಮಾವಾಸ್ಯೆ ಇಲ್ಲಿ ಇರಲಿ ಹರಿದ್ವಾರದಲ್ಲೂ ಕೂಡ ಮಾಡ್ತಿದ್ವು. ಎಲ್ಲಿ ಹೋದರೂ ಅಮಾವಾಸ್ಯೆ ದಿನ ತಪ್ಪದೆ ಪ್ರತ್ಯಂಗಿರ ಮಹಾಯಜ್ಞವನ್ನು ನಾವು ಮಾಡ್ತಾ ಬಂದಿದ್ದೇವೆ. ಅದರಿಂದ ತುಂಬ ಜನಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ಅವರೇ ಬಂದು ಹೇಳ್ತಾ ಇದ್ದಾರೆ. ಅದನ್ನು ನೀವು ಅವರವರ ಅನುಭವಗಳನ್ನು ಕೇಳಿಕೊಂಡು ನೀವೇ ತಗೋರಿ. ಯಾಕಂದರೆ ನಾವು ಬೆಲ್ಲ ಹೇಗಿದೆ ಅಂದರೆ ನಾವು ಬಾಯಲ್ಲಿ ಸಿಹಿ ಅಂತ ಹೇಳ್ಬೋದು. ಲಾಡ್ ಹೇಗಿದೆ ಅದು ಸಿಹಿ, ಜಿಲೇಬಿ ಅದು ಸಿಹಿ. ಆದರೆ ಸಿಹಿಯಲ್ಲಿ ವೆರೈಟಿ ಇದೆ. ಒಂದರಲ್ಲಿ ಹುಳಿ ಮಿಕ್ಸ್ ಆದಂಥ ಸಿಹಿ, ಮತ್ತೊಂದರಲ್ಲಿ ಏನೋ ಅದು ನಾವು ಬಾಯಲ್ಲಿ ಹೇಳಲಿಕ್ಕಾಗಲ್ಲ. ಆ ಸಿಹಿಯನ್ನು ತಿಂದಾಗ ನಮಗೆ ಅದರ ಅನುಭವ ಆಗ್ತದೆ. ಅದಕ್ಕಾಗಿ ಎಲ್ಲರೂ ಕೂಡ ಪ್ರತ್ಯಂಗಿರ ಮಹಾಯಜ್ಞದಲ್ಲಿ ಅಮಾವಾಸ್ಯೆ ದಿನ ಮೇ 16ನೇ ತಾರೀಕು ಶನಿವಾರ ಬಂದಿದೆ. ಎಲ್ಲರೂ ಮಧ್ಯಾಹ್ನ 1 ಗಂಟೆಯ ಒಳಗೆ ಬಂದು ಭಾಗವಹಿಸ್ರಿ. ಒಳ್ಳೆಯದಾಗಲಿ.